ಹೇಗಂತ ಮೊದಲೇ ಹೇಳಿದ್ದಾರೆ. ಇದು ನಮ್ಮ ದೇಶದ ದೊಡ್ಡ ದುರಂತ ಅಂತ ನಾನು ಅಂದ್ಕೊಂಡಿರ್ತಕ್ಕಂಥ ತಪ್ಪು ತಿಳ್ಕೋಬೇಡಿ, ಮಾತಾಡಬೇಡಿ ಅಂತ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮಾತಾಡಿ 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 ನೀತಿಯನ್ನು ನಿರೂಪಣೆ ಮಾಡಿದ್ದಂಥವ್ರು. ನಮಗೆ ಹೇಗೆ ಪಾಠ ಹೇಳ್ತಾಯಿದ್ರು, ಹರಿಕಥೆಯನ್ನು ಮಾಡ್ತಾಯಿದ್ರು, ನಮಗೆ ರಾಮಾಯಣ ಮಹಾಭಾರತಗಳನ್ನು ಓದಿಸ್ತಾಯಿದ್ರು ಗಮಕದ ಮೂಲಕ. ನಮ್ಮ ಅಜ್ಜಿಯರ ಕಥೆಗಳನ್ನು ಹೇಳ್ತಾಯಿದ್ರು. ಶಾಲೆಗಳಲ್ಲಿ ಒಂದು ಈ ಓದುವ ಶಾಲೆಗಳಲ್ಲ, ನಾವೆಲ್ಲ ಓದುವಾಗ ಕೆಂಪು ಗೊತ್ತಿರಿ ಅಂತ ಕಾಣಿಸ್ತದೆ, ಒಂದು ತರಗತಿಯನ್ನು ಮಾರಲ್ ಪೀರಿಯಡ್ ಅಂತ ನೀತಿ ಪಾಠವನ್ನು ಹೇಳೋದಕ್ಕೆ ಇಟ್ಕೊಳ್ತಾ ಇದ್ರು. ಅದರಿಂದ ಅಷ್ಟೋ ಇಷ್ಟೋ ಸ್ವಲ್ಪ ದೊಡ್ಡವರೆಲ್ಲ ದೇಶ ಸೇವೆಯಲ್ಲಿ ತೊಡಗಿದ್ರು. ಗಾಂಧಿ ಮುಂತಾದಂಥವರ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿಗಳು ಹೇಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ. ಮಠ ಹೋಗಲಿ, ಮನೆ ಹೋಗಲಿ, ಮಾರು ಹೋಗಲಿ, ದೇಶಕ್ಕೆ ಸ್ವಾತಂತ್ರ್ಯ ಬರಲಿ. ಆದರೆ ಇವತ್ತು ಏನಾಗಿದೆ, ಮನೆಯೂ ಹೊಂಟೋಗಲಿ, ಅದು ಮನೆಯಲ್ಲ ದೇಶ ಹೊಂಟೋಗಲಿ, ಸಮಾಜವೂ ಹೊಂಟೋಗಲಿ, ನಮ್ಮ ಮನೆ ಮಾತ್ರ ಉಳಿಲಿ. ಇದು ಯಾಕೆ ಹೀಗಾಯಿತು? ನಮ್ಮ ತಾತ ಮುತ್ತಾತಂದ್ರೆಲ್ಲ ರಾಮಾಯಣ ಮಹಾಭಾರತವನ್ನು ಓದ್ದವರಲ್ಲ, ಕೇಳಿ ಬೆಳೆದವರು. ನೀತಿಕತೆಗಳನ್ನು ತಮ್ಮ ಅಜ್ಜಿಯರ ಮೂಲಕ ಕೇಳಿ ಬೆಳೆದವರು. ತೋಡೋದಕ್ಕೆ ನೆಟ್ಟದಕ್ಕೆ ಮರವೇ ಸಾಕ್ಷಿ, ತೋಡೋದಕ್ಕೆ ಜಲವೇ ಸಾಕ್ಷಿ ಅಂತ ಬರುತ್ತಂಥವ್ರು. ಲಕ್ಷಾಂತರ ರೂಪಾಯಿಗಳನ್ನು, ಸಾವಿರಾರು ರೂಪಾಯಿಗಳನ್ನು ಈ ಮರದ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ ನಿಮಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಸತ್ತೋಗ್ಬಿಟ್ಟಿದ್ರು ಕೂಡ ಅವರು ಸಾಯುವಾಗಲೂ ಕೂಡ ಅವ್ನ ಮಗನಿಗೆ ಹೇಳ್ಬಿಟ್ಟು 2 ರೂಪಾಯಿ ಕೊಡಬೇಕು ಕಣೆ ಅವರಿಗೆ, ನನ್ನ ಆತ್ಮ ಎಲ್ಲೋ ಒಂದು ಕಡೆಗೆ ನರಳ್ತಾ ಇರ್ತದೆ, ಅದರಿಂದ 2 ರೂಪಾಯಿ ಕೊಟ್ಟು ನನ್ನ ಮುಕ್ತನನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಅಲಿಖಿತವಾಗಿರ್ತಕ್ಕಂಥದ್ದು. ಈಗ ಲಿಖಿತವಾಗಿ ಬರಲು ಕೂಡ ಅದು ನನ್ನದೇ ಸೈನಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ನಾವು ತಗೊಂಡು ಸಾಲಕ್ಕೆ ಕೋರ್ಟ್ನ ಅರ್ಜಿ ಬರ ಕೊಟ್ಟಿದ್ರು, ಚೆಕ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು. ಕೋರ್ಟ್ನಲ್ಲಿ ಹೋಗಿ ನಾವು ಅದು ಫೇಕ್, ನನ್ನ ಸಿಗ್ನೇಚರ್ನ ಏನೋ ಮಾಡಿಬಿಟ್ಟಿದ್ದಾರೆ. ಆಮೇಲೆ ದೇಶದಕ್ಕೋಸ್ಕರ ನಾವು ನಮ್ಮ ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಂಥವ್ರು ಕೂಡ ಇದ್ದಾರೆ. ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಸ್ವಲ್ಪ ಸೇಫ್ ಆಗಿದ್ದೋ, ರಾಜಾಶ್ರಯದಲ್ಲಿದ್ದೋ, ಹೆಚ್ಚು ತೊಂದರೆ ಆಗಲಿಲ್ಲ ನಮಗೆ. ಆದರೆ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಉತ್ತರ ಕನ್ನಡದಲ್ಲಿ ಕರ ನಿರಾಕರಣ ಚಳುವಳಿಯ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಮನೆ ಮಠಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನೀವೆಲ್ಲ ಯೋಚನೆ ಮಾಡಬೇಕು. ಕಾರ್ನಾಡ್ ಸದಾಶಿವರಾಯರಂಥ ಒಬ್ಬರು ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕರಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರು, ದೊಡ್ಡ ಶ್ರೀಮಂತರವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಅವರ ಜಮೀನನ್ನು, ಅವರ ಆಸ್ತಿಯನ್ನು ಮುಟ್ಕೊಳಾಕ್ಬಿಡ್ತದೆ ಸರ್ಕಾರ. ಸ್ವಾತಂತ್ರ್ಯ ನಂತರದಲ್ಲಿ ಅವರ ಮಕ್ಕಳು ಬಾಂಬೆಯ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬ ಶಿವರಾಮ್ ಕಾರಂತರು ಅಲ್ಲಿಗೆ ಹೋಗ್ತಾರೆ, ಬಾಂಬೆಗೆ ಹೋಗ್ತಾರೆ. ಆ ಹೋಟೆಲ್ನಲ್ಲಿ ಉಳಿತಾರೆ. ಉಳಿದಾಗ ಒಂದು ಹುಡುಗ ಅವ್ರಿಗೆ ಕಾಫಿ ತಂದು ಕೊಡ್ತಾನೆ. ಅವ್ನು ಕನ್ನಡದಲ್ಲಿ ಮಾತಾಡ್ತಾನೆ. ಯಾರಪ್ಪ ನೀನು ಅಂತ ಕೇಳಿದಾಗ, ನಾನು ಕಾರ್ನಾಡ್ ಸದಾಶಿವರಾಯರ ಮಗ. ಅವನು ಅಲ್ಲಿಂದ ಕರ್ಕೊಂಡು ಬಂದು ಒಂದು ಸಣ್ಣ ಕೆಲಸವನ್ನು ಕೊಡಿಸ್ತಾರೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ನಾವೆಲ್ಲ ಓದೋದಕ್ಕಿಂತ ಮುಂಚಿತವಾಗಿ, ಈಗ ಸಾರ್ವತ್ರಿಕ ಶಿಕ್ಷಣ ಜಾರಿಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿತ್ತು, ಇನ್ನೊಬ್ಬರಿಗೆ ನೆರವಾಗಬೇಕು ಅನ್ನುವಂಥದ್ದು, ಪರಸ್ಪರ ನೆರವಾಗಬೇಕು ಅನ್ನುವಂಥದ್ದು. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಹುಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದಂಥ ಕಾಲ, ಸತ್ಯಮೇವ ಜಯತೆ ಅಂತ ಅಂದ್ಕೊಂಡಿದ್ದಂಥ ಕಾಲ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳೋದಿಲ್ಲ ಅನ್ನುವಂಥ ಇದ್ದ ಕಾಲ. ಮಾತಿಗೆ ಇವತ್ತಿಗೂ ಕೂಡ ಆನೆ ಪ್ರಮಾಣಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಜನ ದುಡ್ಡು ಇರ್ತದೆ 1000 ರೂಪಾಯಿ. ಆದರೆ ಯಾರಿಗಾದ್ರೂ ಕೇಳಿದಾಗ ಇಲ್ಲ ಅಂತ ಹೇಳ್ತೀವಿ, ಕೊಡೆಯ ಅಂತ ಹೇಳ್ತಾರೆ. ದೇವರಾಣಿಗೂ ಇಲ್ಲಪ್ಪ, ಕೈ ತಿನ್ಕೊಂಡ್ರೆ ಈ ದೇವರಾಣಿ ಇಟ್ಬಿಟ್ಟಿದ್ರೆ ಬಿಡಪ್ಪ ಅಂತ ಹೇಳ್ಬಿಡ್ತೀವಿ. ಆದರೆ ಇವತ್ತು ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಯಾರು ಓದಿಲ್ವೋ, ಓದಿದೆ ಅದಕ್ಕೆ ನಮ್ಮಲ್ಲಿ ಕುಳಿತೋದದೆ ಕಾವ್ಯ ಪ್ರಯೋಗ ಪ್ರೇರಿತ ಮಟ್ಟಿಗಳನ್ನು ಹೇಳಿ ಕವಿರಾಜ ಮಾರ್ಗಕಾರ ಹೇಳ್ಬಿಡ್ತಾರೆ. ಓದ್ದೇನೆ ತಮ್ಮ ಅನುಭವದ ಮೂಲಕವಾಗಿ ಕಾವ್ಯವನ್ನು ಬರೆಯುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ತಂದುಕೊಂಡಿದ್ರು. ನಮ್ಮ ಜನಪದ ಸಾಹಿತ್ಯ ಇದೆಯಲ್ಲ, ಅದೇನು